ಸರ್ಕಾರದ ಮಹತ್ವಾಕಾಂಕ್ಷಿತ ಜಲಜೀವನ್ ಮಿಷನ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ಸಕಲೇಶಪುರ ತಾಲೂಕಿನ ಹಲವು ಗ್ರಾಮಗಳಿಗೆ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಯೋಜನೆಯ ಫಲಾನುಭವಿ ಕುಸುಮ, ಮೊದಲು ಕುಡಿಯುವ ನೀರಿಗೆ ಸಮಸ್ಯೆಯಾಗುತ್ತಿತ್ತು, ಈಗ ಮನೆ ಬಾಗಿಲಿಗೆ ನೀರು ಬರಲಿದೆ ಎಂದರು. ನೀರು ಬೆಳಿಗ್ಗೆ ಸಂಜೆ ಬಿಟ್ಟರೆ ಸಿಗುತ್ತೆ ನಿಮಗೆ. ನೀರು ಈಗ ಏನು ಇದಿಲ್ಲ. ನರೇಂದ್ರ ಮೋದಿ ಅವರು ನೀರು ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀವಿ ಸರ್. ಫಲಾನುಭವಿ ಜಯ, ಈ ಮೊದಲು ನೀರು ತರಲು ತುಂಬಾ ದೂರಕ್ಕೆ ಹೋಗಬೇಕಿತ್ತು, ಈಗ ಮನೆ ಬಾಗಿಲಿಗೆ ನೀರು ತಲುಪುತ್ತಿರುವುದರಿಂದ ಸಮಯ ಉಳಿತಾಯವಾಗುತ್ತಿದೆ ಹಾಗೂ ಶ್ರಮ ತಪ್ಪಿದೆ ಎಂದು ಹೇಳಿದರು. ನೀರು ಸಂಜೆ ಬೆಳಿಗ್ಗೆ ಬಿಡ್ತಾರೆ, ನೀರಿಗೆ ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳು. ಕಲ್ಯಾಣಿ, ಜಲಜೀವನ್ ಮಿಷನ್ ಇಂದ ಶುದ್ಧ ಕುಡಿಯುವ ನೀರು ಮನೆ ಬಾಗಿಲಿಗೆ ತಲುಪುತ್ತಿದೆ ಎಂದರು. ಈಗ ಪರವಾಗಿಲ್ಲ, ಮನೆ ಬಾಗಿಲಿಗೆ ನೀರಿದೆ, ತೊಂದರೆ ಏನಿಲ್ಲ. ಈಗ ಇದಕ್ಕೆ ಸರ್ಕಾರ ಮತ್ತೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಸಹಾಯಕ ಅಭಿಯಂತರ ಹರೀಶ್, ಪ್ರತಿ ಗ್ರಾಮದಲ್ಲಿಯೂ ಜಲಜೀವನ್ ಮಿಷನ್ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಎಂದರು. ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತೊಂದರೆ ಆಗ್ತಿತ್ತು, ಬಟ್ ಈಗ ಜಲಜೀವನ್ ಮಿಷನ್ ಯೋಜನೆಯಡಿ ಓವರ್ ಟ್ಯಾಂಕ್ ನಿರ್ಮಿಸಿರೋದ್ರಿಂದ ವಿದ್ಯುತ್ ವ್ಯತ್ಯಯ ಆದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಅವರಿಗೆ ಕುಡಿಯುವ ನೀರನ್ನು ಸಮರ್ಪಕ ಒದಗಿಸ್ತಾ ಇದ್ದೀವಿ. ಈ ಯೋಜನೆ ಅನುಷ್ಠಾನಗೊಳಿಸಲಾಗಿ ಸಾರ್ವಜನಿಕರಿಗೆ ಮತ್ತು ಪ್ರಭುನಗರ ಗ್ರಾಮಸ್ಥರಿಗೆ ತುಂಬಾ ಸಂತೋಷವಾಗಿದೆ. ಪ್ರತಿಯೊಬ್ಬರ ರೇಟ್ 55 LPCD ಅಂತೆ ಎಲ್ಲರಿಗೂ ಸಹ ಕುಡಿಯೋದನ್ನ ಸಮರ್ಪಕವಾಗಿ ಒದಗಿಸ್ತಾ ಇದ್ದೀವಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ, ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಒದಗಿಸುವುದು ಕೇಂದ್ರ ಸರ್ಕಾರದ ಸಂಕಲ್ಪವಾಗಿದೆ ಎಂದು ಹೇಳಿದರು. ಮನೆಗೂ ಕೂಡ ಏನು ನೀರು ಪೋಲಾಗದ ರೀತಿ ನಿಯಮಿತವಾಗಿ ನೀರನ್ನ ಸದ್ಬಳಕೆ ಮಾಡಬೇಕು ಅಂತ ಹೇಳಿ ಇಂಥ ಯೋಜನೆ ಮತ್ತೆ ಜನರಿಗೆ ಹಿಂದೆ ಕುಡಿಯೋ ನೀರು ಸಮಸ್ಯೆ ಆಗ್ತಿತ್ತು. ಈ ಜೆ ಬಂದ ಮೇಲೆ ಏನು ಹಳ್ಳದ ಮನೆ, ತಗ್ಗಿನ ಮನೆ ಇರ್ಬೋದು ಅಥವಾ ಎತ್ತರದಲ್ಲಿ ವಾಸ ಇರೋ ಮನೆ ಇರ್ಬೋದು, ಒಂದೇ ಪ್ರಮಾಣದಲ್ಲಿ ನೀರು ಸಕಾಲದಲ್ಲಿ ಹೋಗೋದ್ರಿಂದ